ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್, ಮಸಾಲೆಗಳ ಸ್ವರ್ಗ. ಇವತ್ತು ಮನೆಯಲ್ಲೇ ಸುಲಭವಾಗಿ ವೆಜ್ ಪಿಜ್ಜಾ ಮಾಡೋಣ. ಇದನ್ನು ಹೇಗೆ ಮಾಡೋದು, ಇದಕ್ಕೆ ಏನೇನು ಬೇಕು ಅಂತ ಬನ್ನಿ ನೋಡೋಣ. ಇಲ್ಲಿ ಅರ್ಧದಿಂದ ಮುಕ್ಕಾಲು ಕಪ್ನಷ್ಟು ಬೆಚ್ಚಗಿರೋಂಥ ನೀರು ತೊಗೊಂಡಿದ್ದೀನಿ. ತುಂಬ ಬಿಸಿನೂ ಅಲ್ಲ, ತುಂಬ ತಣ್ಣಗೂ ಅಲ್ಲ, ಮೀಡಿಯಮ್ಮಾಗಿ ಬಿಸಿ ಇರೋವಂಥ ನೀರಿಗೆ 1 ಚಮಚದಷ್ಟು ಸಕ್ಕರೆ, 1 ಚಮಚದಷ್ಟು ಈಸ್ಟ್, ಡ್ರೈ ಈಸ್ಟ್ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದು ಫರ್ಮೆಂಟೇಷನ್ ಆಗೋದಕ್ಕೆ ಒಂದು 10 ನಿಮಿಷ ಸೈಡಿಗೆ ಇಟ್ಕೊಳ್ಳೋಣ. ಇವಾಗ ಪಿಜ್ಜಾ ಬೇಸಿಗೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ತಟ್ಟೆಗೆ ಅಥವಾ ಹರವೇಣಕ್ಕೆ ಒಂದು 2 ಕಪ್ನಷ್ಟು ಮೈದಾ ಹಿಟ್ಟು ತೊಗೊಳ್ಳೋಣ. ನಾನಿಲ್ಲೊಂದು ಮೀಡಿಯಮ್ ಸೈಜ್ದು ಪಿಜ್ಜಾಗೆ ಎಷ್ಟು ಬೇಕೋ ಆ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಗೆ ಏನು ನಾವು ಈಸ್ಟನ್ನು ಫರ್ಮೆಂಟೇಷನ್ ಆಗೋದಕ್ಕೆ ಬಿಟ್ಟಿದ್ವಲ್ಲ, ಆ ನೀರನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ನೀವಿಲ್ಲಿ ನಿಮಗೆ ಆಲಿವ್ ಆಯಿಲ್ ಸಿಕ್ಕರೆ ಬೆಸ್ಟ್, ಆಲಿವ್ ಆಯಿಲ್ನ ಯೂಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ಆಲಿವ್ ಆಯಿಲ್ ಇಲ್ಲ ಅಂದರೆ ನಿಮ್ಮ ಮನೇಲಿ ನೀವು ಯಾವುದೇ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತಿದ್ರೆ ಆ ಆಯಿಲ್ನ ಯೂಸ್ ಮಾಡ್ಕೊಳ್ಬೋದು. ಬಟ್ ಏನಂದರೆ ಫ್ಲೇವರ್ ಇರಬಾರ್ದು. ಈ ಸಾಸಿವೆ ಎಣ್ಣೆ ಈ ಥರದ್ದೆಲ್ಲ ತುಂಬ ವಾಸನೆ ಜಾಸ್ತಿ ಇರುತ್ತೆ. ಆ ಥರದನ್ನೇ ಬಿಟ್ಟು ಬೇರೆ ಯಾವುದೇ ಕುಕ್ಕಿಂಗ್ ಆಯಿಲ್ನ ನೀವು ಬಳಸ್ಕೊಳ್ಬೋದು. ಇದನ್ನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆದುವಾಗಿ ಕಲಿಸ್ಕೊಳ್ಳೋಣ. ನೀವು ಈ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳುವಾಗ ನೀರನ್ನು ನೋಡಿ ನಿಮಗೆ ಬೇಕಾದಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಷ್ಟಕ್ಕೆ ಸಾಕಾಯಿತು ಅಂದರೆ ಓಕೆ. ಅಕಸ್ಮಾತ್ ಬೇಕು ಅನಿಸಿದರೆ ಒಂದು ಸ್ವಲ್ಪ 1-2 ಸ್ಪೂನು, 1/4 ಲೋಟ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ 1 ಚಮಚದಷ್ಟು ಆಯಿಲ್ ಹಾಕಿ ಇನ್ನೊಂದು ಸರಿ ಚೆನ್ನಾಗಿ ನಾದ್ಕೊಳ್ಳೋಣ. ಈ ಹಿಟ್ಟು ಎಷ್ಟು ಸಾಫ್ಟ್ ಆಗಬೇಕು ಅಂದರೆ ನೀವು ಪ್ರೆಸ್ ಮಾಡಿದರೆ ಅದು ಮತ್ತೆ ಬೌನ್ಸ್ ಬ್ಯಾಕ್ ಆಗಬೇಕು. ಅಷ್ಟು ಸಾಫ್ಟ್ ಆಗೋವರೆಗೂ ಒಂದು 5 ನಿಮಿಷದವರೆಗೂ ಚೆನ್ನಾಗಿ ನಾದ್ಕೊಳ್ಬೇಕು. ನೀವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರೋ ನಿಮ್ಮದು ಪಿಜ್ಜಾ ಬೇಸ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಈ ರೀತಿ ಪ್ರೆಸ್ ಮಾಡಿದರೆ ಅದು ಬೌನ್ಸ್ ಬ್ಯಾಕ್ ಆಗ್ತಾಯಿದೆ, ವಾಪಸ್ ಬರ್ತಾಯಿದೆ. ಅಷ್ಟು ಸಾಫ್ಟಾಗಿ ಒಂಥರ ಈಚಿದ್ರೆ ಇಲಾಸ್ಟಿಕ್ ಥರ ಆಗಬೇಕು. ಆ ಹಂತಕ್ಕೆ ಬರೋವರೆಗೂ ಚೆನ್ನಾಗಿ ನಾದ್ಕೊಳ್ಬೇಕು. ನಾದ್ಕೊಂಡ ನಂತರ ಒಂದು ಪಾತ್ರೆಗೆ ತಳಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರಿ ಈ ಹಿಟ್ಟನ್ನು ಅದರಲ್ಲಿ ಇಡೋಣ. ಕಲಸಿ ರೆಡಿ ಮಾಡಿರೋಂಥ ಹಿಟ್ಟನ್ನು ಈ ಪಾತ್ರೆಗೆ ಹಾಕಿಬಿಟ್ಟು ಟೈಟಾಗಿ ಮುಚ್ಚಿ ಒಂದು 2 ತಾಸು ಇದನ್ನು ಫರ್ಮೆಂಟೇಷನ್ ಆಗೋದಕ್ಕೆ ಬಿಡೋಣ. ಇದು ಚೆನ್ನಾಗಿ ರೈಸ್ ಆಗುತ್ತೆ. ಆವಾಗ ಟೈಟಾಗಿ ಗಾಳಿ ಬಿಸಿಲು ಏನು ತಾಕದಾಗೆ ಚೆನ್ನಾಗಿ ಟೈಟಾಗಿ ಮುಚ್ಚಿ ಇಡೋಣ ಒಂದು 2 ತಾಸು. ನಿಮ್ಮ ಪಿಜ್ಜಾದ್ದು ಬೇಸಿನ ಹಿಟ್ಟು ರೆಡಿ ಆಗಿದ ನಂತರ ಒಂದು ಈ ರೀತಿ ತವ ಇಟ್ಕೊಳ್ಳೋಣ ಬಿಸಿಗೆ ಒಂದು 10 ನಿಮಿಷ. ನೋಡಿ, ನಮ್ಮದು ಹಿಟ್ಟು ರೈಸ್ ಆಗಿದೆ. ಇದನ್ನು ಇನ್ನೊಂದು ಸರಿ ಚೆನ್ನಾಗಿ ನಾದ್ಕೊಳ್ಳೋಣ. ನೀವು ಬೇಕಾದ್ರೆ ಓವನಲ್ಲಿ ಇಡೋದಾದರೆ 180 ಡಿಗ್ರಿಗೆ 10 ಮಿನಿಟ್ಸು ಫ್ರೀ ಹೀಟ್ ಮಾಡಿಕೊಂಡು ಅದರಲ್ಲಿ ನೀವು ಇಡ್ಬೋದು. ನೋಡಿ, ಇನ್ನೊಂದು ಸರಿ ಚೆನ್ನಾಗಿ ನಾದ್ಕೊಳ್ಳೋಣ. ಈ ರೀತಿ 5 ನಿಮಿಷದವರೆಗೂ ಚೆನ್ನಾಗಿ ನಾದ್ಕೊಂಡು, ಬೇಕು ಅಂದರೆ ನೀವು ಇದರಲ್ಲಿ 2 ಮಾಡ್ಕೊಳ್ಬೋದು ಅಥವಾ ಒಂದೇ ಬೇಕು ಅಂದರೆ ಒಂದನ್ನೇ ಮಾಡ್ಕೊಳ್ಬೋದು. ನಾನಿಲ್ಲಿ ಮೀಡಿಯಮ್ ಸೈಜ್ ಮಾಡ್ತಿರೋದ್ರಿಂದ ಒಂದನ್ನಷ್ಟೇ ತೊಗೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಹೊರಮುಖಕ್ಕೆ ಮಡಚ್ಕೊಳ್ಬೇಕು. ಈ ರೀತಿ ನೀವು ಕೈಯಿಂದ ಪ್ರೆಸ್ ಮಾಡಿ ಆದ್ರೂ ಅದನ್ನು ಸ್ಪ್ರೆಡ್ ಮಾಡ್ಬೋದು ಅಥವಾ ಲತ್ತುಡಿ ತೊಗೊಂಡು ಈ ರೀತಿ ಚಪಾತಿ ಥರ ಅದನ್ನಾದರೂ ಉತ್ಕೊಳ್ಬೋದು. ಬಟ್ ಚಪಾತಿ ಎಷ್ಟು ತೆಳ್ಳಗಿರಬಾರ್ದು, ಸ್ವಲ್ಪ ದಪ್ಪವಾಗಿರಬೇಕಿದು. ನೀವು ಮಾಮೂಲಾಗಿ ಪಿಜ್ಜಾ ತಿಂದಿರ್ತೀರಲ್ಲ, ಅದ್ರ ಬೇಸ್ ಎಷ್ಟಿರುತ್ತೆ ಅಂತ ನಿಮಗೊಂದು ಐಡಿಯಾ ಇರುತ್ತೆ. ಆ ಲೆಕ್ಕಕ್ಕೆ ಇದನ್ನು ಉದ್ದಿ ರೆಡಿ ಮಾಡ್ಕೊಳ್ಳೋಣ. ನಾನು ಇದನ್ನು ಹೊರಗಡೆ ತವದಲ್ಲಿ ಮಾಡ್ತಿರೋದ್ರಿಂದ ಈ ಬೇಸ್ನಷ್ಟೇ ಫಸ್ಟು ಬೇಯಿಸ್ಕೊಳ್ತೀನಿ. ಯಾಕೆಂದರೆ ನಾವು ತವದಲ್ಲಿಟ್ಟಾಗ ಒಂದು ಕೆಳಮುಖ ಬೆಂದಿರುತ್ತೆ, ಮೇಲ್ಮುಖ ಒಂಥರ ಹಸಿ ಆಗಿರುತ್ತೆ. ಅದರಿಂದ ಫಸ್ಟು ಒಂದು ಸ್ವಲ್ಪ ಬೇಯಿಸ್ಕೊಂಡು ನಂತರ ಇದಕ್ಕೆ ಸಾಸು ಎಲ್ಲ ಏನು ವೆಜ್ಜಿಸ್ ಹಾಕ್ತಾಯಿದ್ದೀನಿ. ಈ ರೀತಿ ಸ್ಪೂನಿಂದ ಫೋರ್ಕ್ ಸಹಾಯದಿಂದ ಅಲ್ಲಲ್ಲಿ ಚುಚ್ಕೊಳ್ಳೋಣ, ಇಲ್ಲಾಂದರೆ ಉಬ್ಬುತ್ತೆ ಇದು. ಈ ರೀತಿ ಚುಚ್ಚಿ ಈಗ ಒಂದು ಪ್ಲೇಟ್ ಮೇಲೆ ಒಂದು ಶೀಟ್ನ ಹಾಕ್ಬಿಟ್ಟು, ನಿಮಗೆ ನಿಮ್ಮ ಮನೇಲಿ ಮಾಮೂಲಾಗಿ ಬಟರ್ದು ಪೇಪರ್ ಇರುತ್ತೆ ಅಥವಾ ಈ ಹೋಳಿಗೆ ಎಲ್ಲ ಮಾಡೋದಕ್ಕೆ ಉಪಯೋಗಿಸ್ತೀವಲ್ಲ, ಆ ಶೀಟ್ ಮೇಲೆ ಹಾಕ್ಕೊಂಡು ಈ ರೀತಿ ಆವಾಗಲೇ ಕಾಯಕ್ಕಿಟ್ಕೊಂಡಿದ್ವಲ್ಲ ಆ ಬಾಣಲೆ ಒಳಗೆ ಈ ತಟ್ಟೆನ ಇಟ್ಟು ಒಂದು 10 ನಿಮಿಷ ಇದನ್ನು ಇಟ್ಕೊಳ್ಳೋಣ ಮುಚ್ಚಿ ಕವರ್ ಮಾಡಿ.
ಯಾಕೆಂದರೆ ಚೆನ್ನಾಗಿ ಬೇಯಲಿ ಅಂತೇಳ್ಬಿಟ್ಟು. ಉರಿ ಮೀಡಿಯಮ್ ಆಗಿರಲಿ. ನೀವು ಯಾವ ರೀತಿ ಕೇಕೆಲ್ಲ ಬೇಕ್ ಮಾಡ್ತೀರಲ್ಲ ಆ ರೀತಿ ಕವರ್ ಮಾಡಿ ಒಂದು 10 ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಡೋಣ. ನೋಡಿ 10 ನಿಮಿಷ ಆಗಿದೆ. ತಳಭಾಗದಲ್ಲಿ ಇದು ಬೆಂದಿದೆ, ಹಾಗಾಗಿ ಇದನ್ನ ತೆಕ್ಕೊಂಡು ಈಗ ಇದಕ್ಕೆ ಬೇಕಾಗಿರೋಂಥ ಎಲ್ಲ ಪದಾರ್ಥಗಳನ್ನ ಹಾಕೊಳ್ಳೋಣ. ಇದನ್ನು ತೆಗೆದು ಕೆಳಮುಖ ಇರೋದನ್ನು ಮೇಲ್ಮುಖ ಮಾಡಿ ಹಾಕ್ಕೊಳ್ತಾ ಇದೆ. ನೋಡಿ ಕೆಳಮುಖ ಈಗ ಬೆಂದಿದೆ. ಇದು ತುಂಬ ಜಾಸ್ತಿ ಬೇಕಾಗಿಲ್ಲ, ಲೈಟಾಗಿ ಬೆಂದಿದೆ, ಗೊತ್ತಾಗುತ್ತೆ ನಿಮಗೆ. ಈಗ ಇದ್ರ ಮೇಲೆ ಪಿಜ್ಜಾ ಸಾಸ್ ಹಾಕೊಳ್ಳೋಣ. ಅಕಸ್ಮಾತ್ ನಿಮ್ಮ ಮನೇಲಿ ಪಿಜ್ಜಾ ಸಾಸ್ ಇಲ್ಲ ಅಂದರೆ ನೀವು ಮಾಮೂಲು ಟೊಮೊಟೊ ಕೆಚಪ್ಗೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು ಆಮೇಲೆ ಚಿಲ್ಲಿ ಸಾಸು ಈ ಥರದ್ದೆಲ್ಲ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಳ್ಬೋದು ಇನ್ಸ್ಟೆಂಟಾಗಿ. ಇಲ್ಲಾಂದರೆ ಅಂಗಡಿಯಲ್ಲೇ ನಿಮಗೆ ರೆಡಿ ಪಿಜ್ಜಾ ಸಾಸ್ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಇದನ್ನು ಈವನ್ನಾಗಿ ಪೂರ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಆ ಬೇಸ್ ಮೇಲೆ ಹಾಕ್ಕೊಳ್ಳೋಣ. ಹಾಗೆ ದಪ್ಪ ಮೆಣಸಿಕಾಯಿನ ಅಲ್ಲಲ್ಲಿ ಇಟ್ಕೊಳ್ಳೋಣ, ಕಟ್ ಮಾಡಿ ಚೌಕು ಕಟ್ ಮಾಡಿ ಅಲ್ಲೊಂದು ಇಲ್ಲೊಂದು ಇಟ್ಕೊಂಡು ಈ ಪಿಜ್ಜಾ ಬೇಸ್ನ ರೆಡಿ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಇಟ್ಕೊಳ್ಳೋಣ. ನಿಮಗೆ ಗೊತ್ತೇ ಇದೆ ಪಿಜ್ಜಾದಲ್ಲಿ ಸಾಕಷ್ಟು ವೆರೈಟೀಸ್ ಸಿಗುತ್ತೆ ಅಂತ. ನಾನಿಲ್ಲಿ ಸಿಂಪಲ್ಲಾಗಿ ವೆಜ್ಜದು ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಎಲ್ಲ ದಪ್ಪ ಮೆಣಸಿನ್ಕಾಯಿ ಇಟ್ಕೊಂಡ ನಂತರ ಇದಕ್ಕೆ ಮಧ್ಯ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿಗಳನ್ನ ಈ ರೀತಿ ಅರೇಂಜ್ ಮಾಡ್ಕೊಳ್ಳೋಣ. ಇದ್ರ ಜೊತೆ ನಾನು ಟೊಮೊಟೊ ಹಣ್ಣು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ದೊಡ್ಡದಾಗಿ. ಆದಷ್ಟು ಸ್ವಲ್ಪ ದಪ್ಪ ಸಿಪ್ಪೆ ತೊಗೊಂಡ್ರೆ ನಿಮಗೆ ಟೊಮೊಟೊ ಕ್ಲೀನಾಗಿ ಚೌಕು ಕಟ್ ಮಾಡ್ಕೊಳಕ್ಕೆ ಬರುತ್ತೆ. ತೆಳ್ಳನ ಸಿಪ್ಪೆದಾದರೆ ಕ್ಲೀನಾಗಿ ಕಟ್ ಮಾಡ್ಲಿಕ್ಕೆ ಬರಲ್ಲ. ಕಟ್ ಮಾಡಿಬಿಟ್ಟು ಒಳಗಡೆ ಬೀಜದ್ದೇನು ಅಂಶ ಇರುತ್ತಲ್ಲ ಅದನ್ನು ತೆಗೆದ್ರೆ ಕ್ಲೀನಾಗಿ ನಿಮ್ಗೆ ಈ ರೀತಿ ಸ್ಲೈಸಸ್ ಸಿಗುತ್ತೆ. ಈ ರೀತಿ ಅಲ್ಲೊಂದು ಇಲ್ಲೊಂದು ಇಟ್ಕೊಳ್ಳೋಣ. ಜೊತೆಗೆ ನಾನು ಏನು ಬೇಬಿ ಕಾರ್ನ್ ಅಂತ ಹೇಳ್ತಾರೆ ಅದನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಈವನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಹಾಗೆ ಇದ್ರ ಜೊತೆ ನಾನು ಸ್ವಲ್ಪ ಆಲಿವ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಗ್ರೀನ್ ಕಲರ್ದು ಆಲಿವ್ಸು, ನಿಮಗೆ ಬ್ಲ್ಯಾಕಲ್ಲೂ ಸಿಗುತ್ತೆ, ನಿಮಗೆ ಅಂಗಡಿಯಲ್ಲಿ ಕೇಳಿದರೆ ಸಿಗುತ್ತೆ. ಸ್ಟೋರೇಜಲ್ಲಿ ಬಾಟ್ಲಲ್ಲಿ ಸ್ಟೋರ್ ಮಾಡಿಟ್ಟಿರ್ತಾರೆ, ಅದನ್ನು ಬೇಕಿದ್ರೆ ತಂದು ಯೂಸ್ ಮಾಡ್ಬೋದು. ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಇಮಿಡಿಯೇಟಾಗಿ ತೆಗೆದು ನಂತರ ಯೂಸ್ ಮಾಡ್ಬೋದು. ಅದ್ರ ಮೇಲೆ ನಾನು ಮನೆಯಲ್ಲೇ ಮಾಡಿರೋಂಥ ಪಿಜ್ಜಾ ಚೀಸ್ನ ಈವನ್ನಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ, ತುರಿದಿರೋದು ಇದು. ನೀವೇನಾದರೂ ಅಕಸ್ಮಾತ್ ಪಿಜ್ಜಾ ಸಾಸ್ ಅಥವಾ ಪಿಜ್ಜಾ ಚೀಸ್ನ ಹೇಗೆ ಮಾಡೋದು ಅಂತ ನಿಮಗೆ ತಿಳ್ಕೊಬೇಕು ಅಂತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿದರೆ ನಾನು ಅದನ್ನು ಮಾಡಿ ತೋರಿಸ್ತೀನಿ. ಈ ಚೀಸ್ನ ನಮ್ಮ ಮನೆಯಲ್ಲೇ ಪ್ರಿಪೇರ್ ಮಾಡಿರೋದು. ನೋಡಿ ಎಷ್ಟು ಸಾಧ್ಯನೋ ಅಷ್ಟು ಕ್ಲೀನಾಗಿ ಈವನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಮೇಲ್ಗಡೆ ಸ್ವಲ್ಪ ಒರೆಗಾನೋ ಪೌಡ್ರು, ಹಾಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ, ಹಾಗೆ ಒಂದು ಚಿಟಿಕೆಯಷ್ಟು ಸಾಲ್ಟ್ನ ಈವನ್ನಾಗಿ ಎಲ್ಲ ಕಡೆನೂ ಹಾಕ್ಕೊಳ್ಳೋಣ. ಹಾಕ್ಕೊಂಡ ನಂತರ ನೀವು ಈ ರೀತಿಯಾಗಿ ಮತ್ತೆ ಬೇಕ್ ಮಾಡೋಕ್ಕೆ ಇಡಬೇಕು. ಇದು ಒಂದು 25ಇಂದ 30 ಮಿನಿಟ್ಸ್ ಈ ರೀತಿಯಾಗಿ ಮೀಡಿಯಮ್ ಫ್ಲೇಮಲ್ಲಿ ಮುಚ್ಚಿ ಇದನ್ನು ಬೇಕಾಗೋದಕ್ಕೆ ಬಿಡಬೇಕು. ಮೇಲಿನ ಭಾಗ ಆಲ್ರೆಡಿ ಬೆಂದಿದೆ, ತಳಭಾಗ ಬೇಯಬೇಕು, ಮೇಲ್ಗಡೆ ವೆಜ್ಜಿಸ್ ಏನಿದೆ ಅದು ಬೇಯಬೇಕು. ನಾನು ಯಾಕೆ ಆವಾಗಲೇ ಹಂಗೆ ಬೇಯಿಸ್ಕೊಂಡೆ ಅಂದರೆ ಇಲ್ಲಿ ವೆಜ್ಜಿಸ್ ಬೆಂದು ಕೆಳಗಡೆ ಇರೋದು ಬೇಯೋದಕ್ಕೆ ಟೈಮ್ ತೊಗೊಳುತ್ತೆ. ಹಾಗಾಗಿ ನಾನು ಅಡಿಗೆ ಏನಿದೆ ಆ ಬೇಸ್ನ ಮೊದಲೇ ಸ್ವಲ್ಪ ಬೇಯಿಸ್ಕೊಂಡು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಆವಾಗ ನಿಮಗೆ ಒಂದು ರೀತಿ ಹಸಿ ಭಾವನೆ ಬರಲ್ಲ. ನೋಡಿ 25 ನಿಮಿಷದ ನಂತರ ಚೆನ್ನಾಗಿ ಬೇಕಾಗಿ ರೆಡಿಯಾಗಿದೆ. ಇದು ಮನೆಯಲ್ಲೇ ಮಾಡಿರೋ ಅಂಥದ್ದು, ತುಂಬ ಟೇಸ್ಟಿಯಾಗಿದೆ. ಖಂಡಿತ ಟ್ರೈ ಮಾಡಿ. ನಿಮಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಮುಂದೊಂದು ದಿನ ನಿಮಗೆ ಓವನಲ್ಲೂ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು.